ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ತುಲಾ ರಾಶಿಯವರೇ, ನೀವು ಹುಟ್ಟಿನಿಂದಲೇ ಅತ್ಯಂತ ಬುದ್ಧಿವಂತರು, ಕಷ್ಟಪಟ್ಟು ಕೆಲಸ ಮಾಡುವವರು ಮತ್ತು ಕನಸಿನಲ್ಲೂ ಯಾರಿಗೂ ಮೋಸ ಮಾಡದವರು. ಆದರೂ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡ ಆ ದೊಡ್ಡ ಯಶಸ್ಸು ನಿಮ್ಮಿಂದ ಪದೇ ಪದೇ ದೂರವಾಗುತ್ತಿದೆ. ನಿಮ್ಮಷ್ಟು ಶ್ರಮ ಪಡೆದ, ನಿಮ್ಮಷ್ಟು ಪ್ರತಿಭೆ ಮತ್ತು ಜ್ಞಾನವಿಲ್ಲದ ಬೇರೆಯವರು ನಿಮ್ಮ ಕಣ್ಣೆದುರೇ ಸುಲಭವಾಗಿ ಮೇಲಿರುತ್ತಾರೆ. ಆದರೆ ನೀವು ಮಾತ್ರ ಎಷ್ಟೇ ಕಷ್ಟಪಟ್ಟರೂ, ಎಷ್ಟೇ ಪ್ರಾಮಾಣಿಕತೆಯಿಂದ ದುಡಿದರೂ ಒಂದೇ ಕಡೆ ಸಿಲುಕಿಕೊಂಡಂತೆ ಭಾಸವಾಗುತ್ತಿದೆ. ಹಾಗಾದರೆ ಈ ವಿಡಿಯೋ ನಿಮಗಾಗಿ ಮಾತ್ರ ಮಾಡಲ್ಪಟ್ಟಿದೆ. ನೀವು ಎಷ್ಟೇ ಪ್ರಯತ್ನಿಸಿದರೂ ನಿಮ್ಮ ಏಳಿಗೆಗೆ ಅಡ್ಡಿಯಾಗುತ್ತಿರುವ, ನಿಮ್ಮ ಹಿಂದೆ ಇದ್ದು ನಿಮ್ಮ ಕಾಲೆಳೆಯುತ್ತಿರುವ ಆ 3 ಅತಿ ದೊಡ್ಡ ಗುಪ್ತ ಶತ್ರುಗಳು ಯಾರು ಗೊತ್ತಾ? ಅವರು ಯಾವುದೇ ಕಣ್ಣಿಗೆ ಕಾಣುವ ಹೆಸರಿನವರಲ್ಲ. ವಿಡಿಯೋದ ಕೊನೆಯಲ್ಲಿ ಆ ಬೆಚ್ಚಿ ಬೀಳಿಸುವ ರಹಸ್ಯವನ್ನ ಸಂಪೂರ್ಣವಾಗಿ ಬಿಚ್ಚಿಡಲಿದ್ದೇನೆ. ಆ 3 ಶತ್ರುಗಳನ್ನು ನೀವು ಇಂದು ಗುರುತಿಸಿಬಿಟ್ಟರೆ ನಿಮ್ಮ ಯಶಸ್ಸನ್ನು ತಡೆಯಲು ಈ ಪ್ರಪಂಚದಲ್ಲಿ ದೇವರಿಂದಲೂ ಸಾಧ್ಯವಿಲ್ಲ. ದಯವಿಟ್ಟು ಈ ವಿಡಿಯೋವನ್ನು 1 ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಏಕೆಂದರೆ ಇಂದು ನೀವು ತಿಳಿಯಲಿರುವ ಆ ಪರಮ ಸತ್ಯ ನಿಮ್ಮ ಇಡೀ ಜೀವನದ ದಿಕ್ಕನ್ನೇ, ನಿಮ್ಮ ಭವಿಷ್ಯವನ್ನೇ ಶಾಶ್ವತವಾಗಿ ಬದಲಾಯಿಸಲಿದೆ. ಅದಕ್ಕೂ ಮೊದಲು ಜೈ ಶುಕ್ರದೇವ ಎಂದು ಕಮೆಂಟ್ ಮಾಡಿ. ತುಲಾ ರಾಶಿ ಎಂದರೆ ಸಮತೋಲನದ ಸಂಕೇತ. ಸೌಂದರ್ಯ, ಕಲೆ, ಐಷಾರಾಮಿ ಮತ್ತು ಪ್ರೀತಿಯ ಕಾರಕನಾದ ಶುಕ್ರಗ್ರಹದ ಆಧಿಪತ್ಯದಲ್ಲಿರುವ ನೀವು ಹುಟ್ಟಿನಿಂದಲೇ ಅತ್ಯಂತ ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿರುವವರು. ಸೌಂದರ್ಯ, ಕಲೆ, ನ್ಯಾಯ ಮತ್ತು ಶಾಂತಿಯನ್ನು ಪ್ರೀತಿಸುವ ನೀವು ಎಲ್ಲರೊಂದಿಗೂ ಬೆರೆಯುವ, ಎಲ್ಲರನ್ನೂ ಸಮಾನವಾಗಿ ಕಾಣುವ ಅದ್ಭುತ ಗುಣವನ್ನು ಹೊಂದಿದ್ದೀರಿ. ನಿಮ್ಮ ಮನಸ್ಸು ಸ್ಫಟಿಕದಷ್ಟು ಸ್ವಚ್ಛವಾದದ್ದು. ಯಾರಾದರೂ ಕಷ್ಟದಲ್ಲಿದ್ದಾರೆ ಎಂದು ತಿಳಿದರೆ ನಿಮ್ಮ ಸ್ವಂತ ಕಷ್ಟಗಳನ್ನು ಮರೆತು ನಿಮ್ಮ ಕೈಲಾದ ಸಹಾಯ ಮಾಡಲು ಮುಂದಾಗುತ್ತೀರಿ. ನಿಮ್ಮ ಬಳಿ ಇರುವ ಹಣ, ಸಮಯ ಮತ್ತು ಸಂಪನ್ಮೂಲಗಳನ್ನು ಬೇರೆಯವರಿಗಾಗಿ ಖರ್ಚು ಮಾಡಲು ನೀವು ಎಂದಿಗೂ ಹಿಂದೇಟು ಹಾಕುವುದಿಲ್ಲ. ನಿಮ್ಮ ಈ ನಿಸ್ವಾರ್ಥ ಗುಣದಿಂದಾಗಿಯೇ ಅನೇಕರು ನಿಮ್ಮನ್ನು ಪ್ರೀತಿಸುತ್ತಾರೆ, ಗೌರವಿಸುತ್ತಾರೆ ಮತ್ತು ನಿಮ್ಮ ಸಲಹೆಗಳನ್ನು ಪಡೆಯಲು ನಿಮ್ಮ ಬಳಿ ಬರುತ್ತಾರೆ. ಒಂದು ವೇಳೆ ನೀವು ಕೋಣೆಯೊಳಗೆ ಪ್ರವೇಶಿಸಿದರೆ ಸಾಕು, ಅಲ್ಲಿನ ವಾತಾವರಣವೇ ಬದಲಾಗುತ್ತದೆ. ಅಷ್ಟೊಂದು ಸಕಾರಾತ್ಮಕ ಶಕ್ತಿ ನಿಮ್ಮಲ್ಲಿದೆ. ಆದರೆ ಇವೆಲ್ಲದರ ನಡುವೆ ನಿಮ್ಮ ಒಳಗೆ ನಡೆಯುತ್ತಿರುವ ಒಂದು ಭೀಕರವಾದ ಹೋರಾಟ, ಮೌನ ರೋಧನ ಯಾರಿಗೂ ತಿಳಿದಿಲ್ಲ. ಹೊರಗಡೆ ನಗುನಗುತ್ತಾ ಕಾಣುವ ನಿಮ್ಮ ಮುಖದ ಹಿಂದೆ ಸಾವಿರಾರು ಆಲೋಚನೆಗಳು, ಭವಿಷ್ಯದ ಬಗೆಗಿನ ಆತಂಕಗಳು ಮತ್ತು ಯಾರಿಗೂ ಹೇಳಿಕೊಳ್ಳಲಾಗದ ಅಸಹಾಯಕತೆ ಅಡಗಿದೆ ಎಂಬ ಸತ್ಯ ಕೇವಲ ನಿಮಗೆ ಮತ್ತು ಆ ದೇವರಿಗೆ ಮಾತ್ರ ಗೊತ್ತು. ನೀವು ಜೀವನದಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡಬೇಕು, ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಏರಬೇಕು, ಐಷಾರಾಮಿ ಜೀವನ ನಡೆಸಬೇಕು ಮತ್ತು ನಿಮ್ಮ ಕುಟುಂಬವನ್ನು ಅತ್ಯಂತ ಸಂತೋಷವಾಗಿಡಬೇಕು ಎಂದು ಬಲವಾಗಿ ಕನಸು ಕಾಣುತ್ತೀರಿ. ಆ ಕನಸಿಗಾಗಿ ಹಗಲಿರುಳು ನಿದ್ದೆಗೆಟ್ಟು ಶ್ರಮಿಸುತ್ತೀರಿ. ಆದರೆ ಪ್ರತಿ ಬಾರಿ ನೀವು ಯಶಸ್ಸಿನ ಹೊಸ್ತಿಲಿಗೆ ಬಂದಾಗಲೂ, ಗುರಿ ಮುಟ್ಟುವ ಕೊನೆಯ ಗಳಿಗೆಯಲ್ಲಿ ಯಾವುದೋ ಒಂದು ಕಾಣದ ಶಕ್ತಿ ನಿಮ್ಮನ್ನ ಹಿಂದಕ್ಕೆ ಎಳೆಯುತ್ತದೆ. ಆ ಶಕ್ತಿ ಯಾವುದು? ನಿಮ್ಮ ಬೆನ್ನ ಹಿಂದೆ ನಿಂತು ನಿಮ್ಮ ಜೀವನದ ರಿಮೋಟ್ ಕಂಟ್ರೋಲನ್ನು. ಅದು ಆ ಶತ್ರುಗಳು ಯಾರು? ಅದನ್ನು ತಿಳಿಯುವ ಮುನ್ನ ನಿಮ್ಮ ಜೀವನದಲ್ಲಿ ಪ್ರತಿನಿತ್ಯ ನಡೆಯುತ್ತಿರುವ ಕೆಲವು ಘಟನೆಗಳನ್ನು ಒಮ್ಮೆ ಸೂಕ್ಷ್ಮವಾಗಿ ಮೆಲುಕು ಹಾಕಿ ನೋಡಿ. ನೀವು ನಿಮ್ಮ ಜೀವನದಲ್ಲಿ ಅನೇಕ ಬಾರಿ ಇತರರಿಗೆ, ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ ಸಹಾಯ ಮಾಡಿರುತ್ತೀರಿ. ಆದರೆ ನಿಮಗೆ ನಿಜವಾದ ಕಷ್ಟ ಬಂದಾಗ ಅದೇ ಜನ ನಿಮ್ಮ ಕರೆಯನ್ನು ಸ್ವೀಕರಿಸುವುದಿಲ್ಲ, ನಿಮ್ಮ ಕೈ ಬಿಟ್ಟಿರುತ್ತಾರೆ. ನೀವು ಯಾರಿಗೋ ಒಳ್ಳೆಯದನ್ನು ಮಾಡಲು ಹೋಗಿ ನೀವೇ ಕೆಟ್ಟವರಾಗಿರುವ ಸನ್ನಿವೇಶಗಳು ನಿಮ್ಮ ಜೀವನದಿಂದ ಎಷ್ಟೋ ಬಾರಿ ನಡೆದಿವೆ. ನಿಮ್ಮ ಮೇಲೆ ಸಂಪೂರ್ಣವಾಗಿ ಆಧಾರಿತವಾದವರು, ನಿಮ್ಮ ಸಹಾಯದಿಂದ, ನಿಮ್ಮ ಹಣದಿಂದ ಮೇಲೆ ಬಂದವರು ಇಂದು ನಿಮ್ಮನ್ನೇ ಕಡೆಗಣಿಸುತ್ತಿರಬಹುದು ಅಥವಾ ನಿಮ್ಮನ್ನೇ ದೂಷಿಸುತ್ತಿರಬಹುದು. ಆರ್ಥಿಕವಾಗಿಯೂ ಕೂಡ ನೀವು ಎಷ್ಟೇ ಹಣ ಸಂಪಾದಿಸಿದರೂ ಅದು ನಿಮ್ಮ ಕೈಯಲ್ಲಿ ಉಳಿಯುವುದಿಲ್ಲ. ಯಾವುದೋ ಒಂದು ರೂಪದಲ್ಲಿ ಆಸ್ಪತ್ರೆ ಖರ್ಚಾಗಿ, ವಾಹನ ರಿಪೇರಿಯಾಗಿ ಅಥವಾ ಇನ್ಯಾವುದೋ ಅನಿರೀಕ್ಷಿತ ರೂಪದಲ್ಲಿ ಖರ್ಚಾಗಿ ಹೋಗುತ್ತದೆ. ಅಥವಾ ನೀವು ನಂಬಿ ಕರಗಿ ಕೊಟ್ಟ ಹಣ ವಾಪಸ್ ಬರುವುದೇ ಇಲ್ಲ. ನೀವು ಹಣ ಕೇಳಿದರೆ ಅವರೇ ನಿಮ್ಮ ಮೇಲೆ ಜಗಳಕ್ಕೆ ಬರುತ್ತಾರೆ. ವೃತ್ತಿ ಜೀವನದಲ್ಲಿಯೂ ನಿಮ್ಮ ಪರಿಸ್ಥಿತಿ ಭಿನ್ನವಾಗಿಲ್ಲ. ನೀವು ಹಗಲಿರುಳು ಕಚೇರಿಯಲ್ಲಿ ದುಡಿದು ನಿಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಮಾಡಿದ ಕೆಲಸಕ್ಕೆ ನಿಮ್ಮ ಸಹೋದ್ಯೋಗಿಗಳು ಅಥವಾ ಮೇಲಾಧಿಕಾರಿಗಳು ಕ್ರೆಡಿಟ್ ತೆಗೆದುಕೊಳ್ಳುತ್ತಾರೆ. ಪ್ರಮೋಷನ್, ಬೋನಸ್ ಅಥವಾ ಆರ್ಥಿಕ ಲಾಭದ ವಿಷಯ ಬಂದಾಗ ನಿಮ್ಮನ್ನು ವ್ಯವಸ್ಥಿತವಾಗಿ ಕಡೆಗಣಿಸಲಾಗುತ್ತದೆ. ಇವೆಲ್ಲವೂ ಕೇವಲ ಕಾಕತಾಳೀಯವಲ್ಲ ಅಥವಾ ಇದು ನಿಮ್ಮ ಜಾತಕದ ದೋಷವೋ ನಿಮ್ಮ ದುರದೃಷ್ಟವೋ ಖಂಡಿತ ಅಲ್ಲ. ಇದರ ಹಿಂದೆ ಒಂದು ಸ್ಪಷ್ಟವಾದ ಕಾರಣವಿದೆ. ನಿಮ್ಮ ಸುತ್ತಲೂ ಒಂದು ದೊಡ್ಡ ಮಾಯಾಜಾಲವನ್ನು ಹೆಣೆಯಲಾಗಿದೆ. ಆ ಜಾಲದಲ್ಲಿ ನೀವು ಸಂಪೂರ್ಣವಾಗಿ ಸಿಲುಕಿಕೊಂಡಿದ್ದೀರಿ. ನಿಮ್ಮ ಅದ್ಭುತವಾದ ಶಕ್ತಿಯನ್ನು, ನಿಮ್ಮ ಪ್ರತಿಭೆಯನ್ನು, ನಿಮ್ಮ ಅದೃಷ್ಟವನ್ನು ಪ್ರತಿನಿತ್ಯ ಹೀರಿಕೊಳ್ಳುತ್ತಿರುವ ಆ 3 ಗುಪ್ತ ಶತ್ರುಗಳು ನಿಮ್ಮ ಕಣ್ಣೆದುರೇ ಇದ್ದಾರೆ, ನಿಮ್ಮೊಂದಿಗೆ ವಾಸಿಸುತ್ತಿದ್ದಾರೆ. ಆದರೆ ಅವರನ್ನು ಶತ್ರುಗಳು ಎಂದು ಗುರುತಿಸಿ
ಖಂಡಿಸಲು ನಿಮಗೆ ಇದುವರೆಗೂ ಸಾಧ್ಯವಾಗುತ್ತಿಲ್ಲ. ಏಕೆಂದರೆ ಅವರು ಖಡ್ಗ ಹಿಡಿದು ಬರುವ ಶತ್ರುಗಳ ರೂಪದಲ್ಲಿ ಬಂದಿಲ್ಲ, ಬದಲಾಗಿ ನಿಮ್ಮದೇ ಗುಣಗಳಾಗಿ, ನಿಮ್ಮದೇ ಮುಗ್ಧ ಅಭ್ಯಾಸಗಳಾಗಿ ನಿಮ್ಮ ರಕ್ತದ ಕಣಕಣದಲ್ಲೂ ಸೇರಿಕೊಂಡಿದ್ದಾರೆ. ಹೌದು, ಆ ಶತ್ರುಗಳು ಬೇರೆ ಯಾರೂ ಅಲ್ಲ, ಬೇರೆ ಯಾವ ಗ್ರಹಗಳೂ ಅಲ್ಲ, ನಿಮ್ಮೊಳಗೆ ಅಡಗಿರುವ ನಿಮ್ಮದೇ ಕೆಲವು ಮಾನಸಿಕ ದೌರ್ಬಲ್ಯಗಳು. ಈಗ ಆ ರಹಸ್ಯವನ್ನು ಬಿಚ್ಚಿಡುವ, ನಿಮ್ಮ ಕಣ್ಣು ತೆರೆಸುವ ಸಮಯ ಬಂದಿದೆ. ನಿಮ್ಮ ಯಶಸ್ಸಿಗೆ ಕಂಟಕವಾಗಿರುವ, ನಿಮ್ಮನ್ನು ಮೇಲೇಳಲು ಬಿಡದ ಆ 3 ಗುಪ್ತ ಶತ್ರುಗಳು ಯಾರು ಎಂದು ಈಗ ಒಂದೊಂದಾಗಿ ವಿವರಿಸುತ್ತೇನೆ. ಎಚ್ಚರಿಕೆಯಿಂದ ಆಲಿಸಿ. ನಿಮ್ಮ ಯಶಸ್ಸನ್ನು ತಡೆಯುತ್ತಿರುವ ಮೊದಲನೆಯ ಮತ್ತು ಅತ್ಯಂತ ಅಪಾಯಕಾರಿ ಶತ್ರು ಎಂದರೆ ನಿಮ್ಮ ಅತಿಯಾದ ಆಲೋಚನೆ ಅಥವಾ ಓವರ್ ಥಿಂಕಿಂಗ್. ತುಲಾ ರಾಶಿಯವರ ಅತಿ ದೊಡ್ಡ ದೌರ್ಬಲ್ಯವೆಂದರೆ ಒಂದು ಸಣ್ಣ ನಿರ್ಧಾರ ತೆಗೆದುಕೊಳ್ಳಲು ಕೂಡ ಅವರು ತೆಗೆದುಕೊಳ್ಳುವ ವಿಪರೀತ ಸಮಯ. ನೀವು ಪ್ರತಿಯೊಂದು ವಿಷಯವನ್ನು ನಿಮ್ಮ ಮನಸ್ಸಿಗೆ ತಕ್ಕಡಿಯಲ್ಲಿ ಇಟ್ಟು ತೂಗುತ್ತಲೇ ಇರುತ್ತೀರಿ. ಇದು ಸರಿಯೇ ಅಥವಾ ಅದು ಸರಿಯೇ? ನಾನು ಕೆಲಸ ಮಾಡಿದರೆ ಏನಾಗಬಹುದು? ಇದರಿಂದ ಯಾರಿಗಾದರೂ ಭವಿಷ್ಯದಲ್ಲಿ ತೊಂದರೆಯಾಗುತ್ತದೆಯೇ? ಜನರು ನನ್ನ ಬಗ್ಗೆ ಏನಂದುಕೊಳ್ತಾರೆ? ನಾನು ಸೋತು ಬಿಟ್ಟರೆ ಏನು ಗತಿ? ಹೀಗೆ ಒಂದೇ ವಿಷಯದ ಬಗ್ಗೆ 100 ಆಯಾಮಗಳಲ್ಲಿ ಹಗಲಿರುಳು ಅತಿಯಾಗಿ ಯೋಚಿಸುತ್ತೀರಿ. ರಾತ್ರಿ ಮಲಗುವಾಗಲೂ ನಿಮ್ಮ ಮೆದುಳು ವಿಶ್ರಾಂತಿ ಪಡೆಯುವುದಿಲ್ಲ. ಒಮ್ಮೆ ನೀವು ಬಹಳ ಕಷ್ಟಪಟ್ಟು ಒಂದು ನಿರ್ಧಾರ ತೆಗೆದುಕೊಂಡ ಮೇಲೂ ಅದು ಸರಿಯೋ ತಪ್ಪೋ ಎಂಬ ಗೊಂದಲ, ಆತಂಕ ನಿಮ್ಮನ್ನು ಕಾಡುತ್ತಲೇ ಇರುತ್ತದೆ. ನಿಮ್ಮ ಈ ಅತಿಯಾದ ವಿಶ್ಲೇಷಣೆ ನಿಮ್ಮ ಜೀವನದ ಎಷ್ಟೋ ಅದ್ಭುತ ಅವಕಾಶಗಳು, ಲಕ್ಷಾಂತರ ರೂಪಾಯಿ ಲಾಭ ತರುವ ಪ್ರಾಜೆಕ್ಟ್ಗಳು, ಒಳ್ಳೆಯ ಸಂಬಂಧಗಳು ನಿಮ್ಮ ಕೈತಪ್ಪಿ ಹೋಗಿವೆ. ನೀವು ಯೋಚಿಸುತ್ತಾ ಲೆಕ್ಕಾಚಾರ ಹಾಕುತ್ತಾ ಕೂರುವಷ್ಟರಲ್ಲಿ ನಿಮ್ಮಷ್ಟು ಪ್ರತಿಭೆ ಇಲ್ಲದ, ಆದರೆ ವೇಗವಾಗಿ ನಿರ್ಧಾರ ತೆಗೆದುಕೊಳ್ಳುವ ಬೇರೊಬ್ಬ ವ್ಯಕ್ತಿ ಆ ಅವಕಾಶವನ್ನು ಬಳಸಿಕೊಂಡು ಬಹಳ ದೂರ ಹೋಗಿರುತ್ತಾನೆ. ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳದೇ ಇರುವುದೇ ನಿಮ್ಮ ಮೊದಲ ಶತ್ರು. ಯಶಸ್ಸು ಯಾವಾಗಲೂ ವೇಗವನ್ನು ಬಯಸುತ್ತದೆ. ನೀವು ಅತಿಯಾಗಿ ಯೋಚಿಸುವುದನ್ನು ಹಿಂದೆ ಈ ಕ್ಷಣವೇ ನಿಲ್ಲಿಸಬೇಕು. ನಿಮ್ಮ ಒಳಮನಸ್ಸಿನ ಧ್ವನಿಯನ್ನು ನಂಬಿ ತಕ್ಷಣ ಕಾರ್ಯಪ್ರವೃತ್ತರಾಗಬೇಕು. ತಪ್ಪುಗಳಾಗುತ್ತವೆ ಎಂಬ ಭಯವನ್ನು ಮೊದಲು ನಿಮ್ಮ ಮನಸ್ಸಿನಿಂದ ಕಿತ್ತು ಬಿಸಾಕಿ. ಏಕೆಂದರೆ ಯಾವ ನಿರ್ಧಾರವನ್ನು ಮಾಡದೆ ಒಂದೇ ಕಡೆ ಕೊಳೆಯುವುದಕ್ಕಿಂತ ಒಂದು ತಪ್ಪು ನಿರ್ಧಾರ ಮಾಡಿ ಅದರಿಂದ ಪಾಠ ಕಲಿಯುವುದು 100 ಪಾಲು ಉತ್ತಮ. ಮತ್ತು ಅದೇ ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ. ನಿಮ್ಮನ್ನು ಕಾಡುತ್ತಿರುವ, ನಿಮ್ಮ ನೆಮ್ಮದಿಯನ್ನು ಕಸಿದುಕೊಳ್ಳುತ್ತಿರುವ ಎರಡನೇ ಅತಿ ದೊಡ್ಡ ಶತ್ರು ಎಲ್ಲರನ್ನೂ ಮೆಚ್ಚಿಸುವ ಪ್ರಯತ್ನ ಮತ್ತು ಇಲ್ಲ ಎಂದು ಹೇಳಲಾಗದಿರುವುದು. ನೀವು ಹುಟ್ಟಿನಿಂದಲೇ ಶಾಂತಿಪ್ರಿಯರು. ಯಾರೊಂದಿಗೂ ಜಗಳ, ವೈಮನಸ್ಸು, ವಾಗ್ವಾದ ನಿಮಗೆ ಇಷ್ಟವಾಗುವುದಿಲ್ಲ. ಹಾಗಾಗಿ ಎಲ್ಲರನ್ನೂ ಖುಷಿಪಡಿಸಲು, ಎಲ್ಲರ ಕಣ್ಣಿನಲ್ಲಿ ಒಳ್ಳೆಯವರಾಗಿ ಕಾಣಲು ನೀವು ಸದಾ ಪ್ರಯತ್ನಿಸುತ್ತೀರಿ. ಯಾರಾದರೂ ನಿಮ್ಮ ಬಳಿ ಬಂದು ಒಂದು ಸಣ್ಣ ಸಹಾಯ ಕೇಳಿದರೆ ಸಾಕು, ನಿಮ್ಮ ಸ್ವಂತ ಅತಿ ಮುಖ್ಯವಾದ ಕೆಲಸವನ್ನು ಬದಿಗೊತ್ತಿಯಾದರೂ ಅವರಿಗೆ ಸಹಾಯ ಮಾಡಲು ಓಡುತ್ತೀರಿ. ನಿಮಗೆ ಆ ಕೆಲಸ ಮಾಡಲು ಇಷ್ಟವಿಲ್ಲದಿದ್ದರೂ, ನಿಮ್ಮ ಬಳಿ ಸಮಯ ಅಥವಾ ಹಣ ಇಲ್ಲದಿದ್ದರೂ, ಬೇರೆಯವರ ಮುಖಭಾವಕ್ಕೆ ಅಂಜಿ ಅವರು ಎಲ್ಲಿ ಬೇಸರ ಮಾಡಿಕೊಳ್ತಾರೋ ಎಂಬ ಭಯದಿಂದ ಅಲ್ಲ ಎಂದು ಖಡಕ್ಕಾಗಿ ಹೇಳಲು ನಿಮಗೆ ಸಾಧ್ಯವಾಗುವುದೇ ಇಲ್ಲ. ನಿಮ್ಮ ಈ ಅತಿಯಾದ ಮೃದು ಸ್ವಭಾವವನ್ನೇ, ನಿಮ್ಮ ಈ ವೀಕ್ನೆಸ್ ಅನ್ನೇ ನಿಮ್ಮ ಸುತ್ತಮುತ್ತಲಿನ ಜನರು, ನಿಮ್ಮ ಸ್ವಂತ ಸಂಬಂಧಿಕರು ಮತ್ತು ನಿಮ್ಮನ್ನು ಸ್ನೇಹಿತರು ಎಂದು ಕರೆದುಕೊಳ್ಳುವವರು ಬಂಡವಾಳವಾಗಿಸಿಕೊಂಡಿದ್ದಾರೆ. ನಿಮ್ಮನ್ನು ಅವರು ಕೇವಲ ಅವರ ಅಗತ್ಯಗಳಿಗಾಗಿ ಅಲ್ಲ, ಕೇವಲ ಸಾಧಿಸಿಕೊಳ್ಳಲು ಬಳಸಿಕೊಳ್ಳುತ್ತಿದ್ದಾರೆ. ನೀವು ಎಲ್ಲರನ್ನ ಮೆಚ್ಚಿಸಲು ಹೋದಷ್ಟು ನಿಮ್ಮ ಸ್ವಂತ ಗುರಿಗಳಿಂದ, ನಿಮ್ಮ ಕನಸುಗಳಿಂದ ನೀವು ಬಹುದೂರ ಹೋಗುತ್ತಿದ್ದೀರಿ. ನಿಮ್ಮ ಅಮೂಲ್ಯವಾದ ಶಕ್ತಿ, ಸಮಯ ಮತ್ತು ಕಷ್ಟಪಟ್ಟು ದುಡಿದ ಹಣ ಕೇವಲ ಬೇರೆಯವರಿಗಾಗಿ ವ್ಯಯವಾಗುತ್ತಿದೆ. ದಿನದ ಕೊನೆಯಲ್ಲಿ ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಂಪೂರ್ಣವಾಗಿ ಬಳಲಿರುತ್ತೀರಿ. ನೆನಪಿಡಿ ತುಲಾರಾಶಿಯವರೇ, ಈ ಜಗತ್ತಿನಲ್ಲಿ ಎಲ್ಲರನ್ನೂ ಮೆಚ್ಚಿಸಲು ಸಾಕ್ಷಾತ್ ಭಗವಂತನಿಗೂ ಸಾಧ್ಯವಿಲ್ಲ. ಇನ್ನು ನೀವು ಕೇವಲ ಮನುಷ್ಯರು. ನಿಮ್ಮ ಗುರಿಗಳಿಗೆ ಅಡ್ಡಿಯಾಗುವ, ನಿಮ್ಮ ಸಮಯವನ್ನು ಹಾಳು ಮಾಡುವ ಯಾವುದೇ ವಿಷಯಕ್ಕೂ ಅಥವಾ ವ್ಯಕ್ತಿಗೂ ನಿರ್ದಾಕ್ಷಿಣ್ಯವಾಗಿ ಮುಖಕ್ಕೆ ಹೊಡೆದಂತೆ ಇಲ್ಲ ಎಂದು ಹೇಳುವುದನ್ನು ನೀವು ಹಿಂದೆಯೇ ಕಲಿಯಬೇಕು. ಇಲ್ಲ ಎನ್ನುವುದು ಕೇವಲ ಒಂದು ಪದವಲ್ಲ, ಒಂದು ಸಂಪೂರ್ಣ ವಾಕ್ಯ. ನಿಮ್ಮನ್ನು ನೀವು ಮೊದಲು ಪ್ರೀತಿಸಲು ಕಲಿಯಿರಿ. ನಿಮ್ಮ ಸ್ವಂತ ಅಗತ್ಯಗಳಿಗೆ, ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ವೃತ್ತಿಗೆ ಮೊದಲ ಆದ್ಯತೆ ನೀಡಿ. ಯಾರು ನಿಮ್ಮ ಇಲ್ಲ ಎಂಬ ಪದವನ್ನು ಗೌರವಿಸುವುದಿಲ್ಲವೋ ಅವರು ನಿಮ್ಮ ಜೀವನದಲ್ಲಿರಲು ನಾಲಾಯಕ್ಕೆ ಎಂದು ಅರ್ಥ ಮಾಡಿಕೊಳ್ಳಿ. ಆಗ ಮಾತ್ರ ನೀವು ಯಶಸ್ಸಿನ ಶಿಖರವನ್ನು ಏರಲು ಸಾಧ್ಯ. ಇನ್ನು ನಿಮ್ಮ ಯಶಸ್ಸನ್ನು ಸಂಪೂರ್ಣವಾಗಿ ನುಂಗಿ ಹಾಕುತ್ತಿರುವ, ನಿಮ್ಮ ಪ್ರಗತಿಗೆ ದೊಡ್ಡ ತಡೆಗೋಡೆಯಾಗಿ ನಿಂತಿರುವ ಆ 3ನೇ ವ್ಯಕ್ತಿ ಮತ್ತು ಅತ್ಯಂತ ಅಪಾಯಕಾರಿ ಶತ್ರು ಪರಿಪೂರ್ಣತೆಯ ಅನ್ವೇಷಣೆ ಮತ್ತು ಕೆಲಸವನ್ನು ನಾಳೆಗೆ ಮುಂದೂಡುವಿಕೆ.
ತುಲಾ ರಾಶಿಯವರಿಗೆ ಪ್ರತಿಯೊಂದು ಅತ್ಯಂತ ಪರ್ಫೆಕ್ಟ್ ಆಗಿರಬೇಕು, ಸುಂದರವಾಗಿರಬೇಕು, ಯಾವುದೇ ಕಲೆ ಇರಬಾರದು. ನೀವು ಯಾವುದೇ ಒಂದು ಹೊಸ ಕೆಲಸ, ವ್ಯವಹಾರ ಅಥವಾ ಪ್ರಾಜೆಕ್ಟ್ ಪ್ರಾರಂಭಿಸುವ ಮುನ್ನ ಎಲ್ಲವೂ 100ಕ್ಕೆ 100 ಸರಿಯಾಗಿದೆ, ಪರ್ಫೆಕ್ಟ್ ಆಗಿದೆ ಎಂದು ಕಾಯುತ್ತಲೇ ಇರುತ್ತೀರಿ. ಇನ್ನು ಸೂಕ್ತ ಸಮಯ ಬಂದಿಲ್ಲ, ನನ್ನ ಬಳಿ ಇನ್ನೂ ಸಾಕಷ್ಟು ಸಮಯವಿಲ್ಲ, ಹಣವಿಲ್ಲ, ನನ್ನ ಬಳಿ ಎಲ್ಲ ಸಂಪನ್ಮೂಲಗಳು ಒಟ್ಟಾಗಲಿ, ಗ್ರಹಗತಿಗಳು ಸರಿಯಾಗಲಿ, ಆಮೇಲೆ ಶುರು ಮಾಡ್ತೇನೆ ಎಂದು ನಿಮ್ಮ ಕೆಲಸಗಳನ್ನು ಭವಿಷ್ಯಕ್ಕೆ ಮುಂದೂಡುತ್ತಲೇ ಇರುತ್ತೀರಿ. ಆದರೆ ವಾಸ್ತವದ ಕಟು ಸತ್ಯವೇನೆಂದರೆ, ಪರ್ಫೆಕ್ಟ್ ಎನ್ನುವ ಸಮಯ, ಪರ್ಫೆಕ್ಟ್ ಎನ್ನುವ ವ್ಯಕ್ತಿ ಅಥವಾ ಪರ್ಫೆಕ್ಟ್ ಎನ್ನುವ ಅವಕಾಶ ಈ ಭೂಮಿಯ ಮೇಲೆ ಎಂದಿಗೂ ಯಾರಿಗೂ ಬರುವುದೇ ಇಲ್ಲ. ನಿಮ್ಮ ಈ ಪರಿಪೂರ್ಣತೆಯು ಹುಚ್ಚು ವಾಸ್ತವದಲ್ಲಿ ನಿಮ್ಮನ್ನು ಸೋಮಾರಿಯನ್ನಾಗಿಸುತ್ತಿದೆ ಮತ್ತು ನಿಮ್ಮಲ್ಲಿರುವ ಭಯವನ್ನು ಮುಚ್ಚಿಡಲು ನೀವು ಬಳಸುತ್ತಿರುವ ಒಂದು ನೆಪವಷ್ಟೇ. ಇವತ್ತಿನ ಕೆಲಸವನ್ನ ನಾಳೆಗೆ, ನಾಳೆಯ ಕೆಲಸವನ್ನ ನಾಡಿದ್ದಕ್ಕೆ, ಈ ತಿಂಗಳ ಕೆಲಸವನ್ನ ಮುಂದಿನ ವರ್ಷಕ್ಕೆ ಮುಂದೂಡುವ ನಿಮ್ಮ ಈ ಅಭ್ಯಾಸವೇ ನಿಮ್ಮ ಯಶಸ್ಸಿನ ಅತಿ ದೊಡ್ಡ ಶಸ್ತ್ರು. ನಿಮ್ಮ ಎಲ್ಲ ಲ್ಯಾಪ್ಟಾಪ್ನಲ್ಲಿ, ನಿಮ್ಮ ಡೈರಿಯನ್ನೇ, ನಿಮ್ಮ ಮನಸ್ಸಿನಲ್ಲಿ ಎಷ್ಟೋ ಅದ್ಭುತವಾದ ಐಡಿಯಾಗಳು ಅರ್ಧಂಬರ್ಧವಾಗಿ ಕೊಳೆಯುತ್ತಿವೆ, ಏಕೆಂದರೆ ನೀವು ಅವುಗಳನ್ನು ಪರ್ಫೆಕ್ಟ್ ಆಗಿ ಮಾಡಲು ಕಾಯುತ್ತಿದ್ದೀರಿ. ನೆನಪಿರಲಿ, ಯಾವುದೂ ಪರಿಪೂರ್ಣವಾಗಿ ಶುರುವಾಗುವುದಿಲ್ಲ, ಶೂನ್ಯದಿಂದಲೇ ಎಲ್ಲವೂ ಆರಂಭವಾಗಬೇಕು. ಇರುವ ಸಂಪನ್ಮೂಲಗಳಲ್ಲೇ ಅಷ್ಟೇ ಕಷ್ಟವಿದ್ದರೂ ಈಗಲೇ ಆ ಕೆಲಸವನ್ನು ಶುರು ಮಾಡಿ. ದಾರಿಯಲ್ಲಿ ಹೋಗುತ್ತಾ ಹೋಗುತ್ತಾ ತಪ್ಪುಗಳನ್ನು ತಿದ್ದಿಕೊಳ್ಳುತ್ತಾ ಎಲ್ಲವೂ ತನ್ನಷ್ಟಕ್ಕೆ ತಾನೇ ಪರ್ಫೆಕ್ಟ್ ಆಗುತ್ತದೆ. ಕೆಲಸ ಆರಂಭಿಸುವುದೇ ಯಶಸ್ಸಿನ ಮೊದಲ ಮೆಟ್ಟಿಲು. ಪ್ರೀತಿಯ ತುಲಾ ರಾಶಿಯವರೇ, ಈ 3 ಗುಪ್ತ ಶತ್ರುಗಳು, ಒಂದು ಅತಿಯಾದ ಆಲೋಚನೆ ಮತ್ತು ನಿರ್ಧಾರ ವಿಳಂಬ, 2 ಎಲ್ಲರನ್ನೂ ಮೆಚ್ಚಿಸುವ ಗುಣ ಮತ್ತು ಮುಖದಾಕ್ಷಿಣ್ಯ, 3 ಪರಿಪೂರ್ಣತೆಯ ಹುಚ್ಚು ಮತ್ತು ಕೆಲಸವನ್ನ ಮುಂದೂಡುವಿಕೆ, ಇವುಗಳನ್ನು ನೀವು ಈ ಕ್ಷಣವೇ ನಿಮ್ಮಿಂದ ದೂರ ಮಾಡಬೇಕು. ಇವು ಯಾವ ಮಾಟಮಂತ್ರಗಳಲ್ಲ, ಯಾರೋ ಹೊರಗಿನಿಂದ ತಂದು ತಮ್ಮ ತಲೆಗೆ ತುಂಬಿದವರಲ್ಲ. ಇವು ನಿಮ್ಮ ಮನಸ್ಸಿನಲ್ಲಿಯೇ ಮನೆ ಮಾಡಿರುವ, ನಿಮ್ಮನ್ನೇ ತಿಂದು ತೇಗುತ್ತಿರುವ ನಿಮ್ಮದೇ ಗುಣಗಳು. ಈ ಕ್ಷಣದಿಂದಲೇ ಒಂದು ಕಠಿಣವಾದ, ದೃಢವಾದ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಮೇಲೆ, ನಿಮ್ಮ ಸಾಮರ್ಥ್ಯದ ಮೇಲೆ ನೀವು ಅಪಾರವಾದ ನಂಬಿಕೆಯನ್ನು ಇಡಿ. ನಿಮ್ಮಲ್ಲಿರುವ ಅದ್ಭುತವಾದ ಬುದ್ಧಿಶಕ್ತಿ, ನಿಮ್ಮ ಸೃಜನಶೀಲತೆ, ನಿಮ್ಮ ಕಲಾತ್ಮಕತೆ ಮತ್ತು ನಿಮ್ಮ ಕಠಿಣ ಪರಿಶ್ರಮವನ್ನು ಬೇರೆಯವರನ್ನ ಉದ್ಧಾರ ಮಾಡುವುದಕ್ಕಲ್ಲ, ಬದಲಾಗಿ ನಿಮ್ಮ ಸ್ವಂತ ಏಳಿಗೆಗಾಗಿ, ನಿಮ್ಮ ಕನಸುಗಳಿಗಾಗಿ ಬಳಸಿ. ನಿಮ್ಮ ಜೀವನದ ರಿಮೋಟ್ ಕಂಟ್ರೋಲನ್ನು ಬೇರೆಯವರ ಕೈಯಿಂದ ಕಿತ್ತುಕೊಂಡು ನಿಮ್ಮ ಕೈಗೆ ತೆಗೆದುಕೊಳ್ಳಿ. ಈ 3 ಆಂತರಿಕ ಶತ್ರುಗಳನ್ನು ನೀವು ಸೋಲಿಸಿದ ದಿನ ಈ ಇಡೀ ಜಗತ್ತು ನಿಮ್ಮ ಕಾಲ್ಕೆಳಗೆ ಬಂದು ನಿಲ್ಲುತ್ತದೆ. ನಿಮ್ಮ ಆಸೆಗಳು, ನೀವು ಕಂಡ ಕಾರು, ಬಂಗಲೆ, ಬ್ಯಾಂಕ್ ಬ್ಯಾಲೆನ್ಸ್, ನೆಮ್ಮದಿಯ ಜೀವನ ಎಲ್ಲವೂ ನನಸಾಗುತ್ತದೆ. ಗ್ರಹಗಳ ರಾಜ ಶುಕ್ರನ ಸಂಪೂರ್ಣ ಆಶೀರ್ವಾದ, ಕರುಣೆ ಸದಾ ನಿಮ್ಮ ಮೇಲಿದೆ. ನಿಮ್ಮಲ್ಲಿನ ಶಕ್ತಿ ಅಪಾರವಾದದ್ದು. ಈಗ ಕಣ್ಣೆರೆಸಿಕೊಂಡು ಎದ್ದು ನಿಲ್ಲಿ, ದೃಢವಾದ ಹೆಜ್ಜೆ ಇಡಿ ನಿಮ್ಮ ಯಶಸ್ಸಿನತ್ತ, ನಿಮ್ಮ ಹೊಸ ಭವಿಷ್ಯ. ಈ ವಿಡಿಯೋದಲ್ಲಿರುವ ಮಾತುಗಳು ನಿಮ್ಮ ಮನಸ್ಸಿಗೆ ನಾಟಿದ್ರೆ, ನಿಮ್ಮ ಜೀವನಕ್ಕೆ ಹತ್ತಿರವಾಗಿದ್ರೆ ಈಗಲೇ ಒಂದು ನಿರ್ಧಾರ ಮಾಡಿ. ಕಮೆಂಟ್ನಲ್ಲಿ ನಾನು ಬದಲಾಗುತ್ತೇನೆ, ನನ್ನ ಯಶಸ್ಸು ನನ್ನ ಹಕ್ಕು ಎಂದು ಬರೆಯಿರಿ. 12 ರಾಶಿಗಳಲ್ಲಿ 7ನೇ ರಾಶಿ ತುಲಾ. ಈ ರಾಶಿಯ ಅಧಿಪತಿ ಶುಕ್ರ. ಈ ಚಿಹ್ನೆಯಲ್ಲಿ ಗಾಳಿಯ ಅಂಶವು ಹೆಚ್ಚು ಪ್ರಮುಖವಾಗಿದೆ. ಇದು ಚಲಿಸಬಲ್ಲ ಚಿಹ್ನೆ. ಈ ರಾಶಿಯಲ್ಲಿ ಶನಿಯು ಉತ್ಕೃಷ್ಟನಾಗಿರುತ್ತಾನೆ ಮತ್ತು ಸೂರ್ಯನು ದುರ್ಬಲನಾಗಿರುತ್ತಾನೆ. ತುಲಾರಾಶಿಯಲ್ಲಿ ಜನಿಸಿದವರು ಬಹಳ ಮಹತ್ವಾಕಾಂಕ್ಷೆಯುಳ್ಳವರು ಮತ್ತು ತಮ್ಮ ಮಹತ್ವಾಕಾಂಕ್ಷೆಗಳನ್ನು ಸಾಧಿಸಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಾರೆ. ಅವರು ಉತ್ತಮ ಕೇಳುಗರು, ಆದರೆ ಅಂತಿಮವಾಗಿ ಅವರ ಮನಸ್ಸಿನಲ್ಲಿ ಧ್ವನಿಯನ್ನೇ ಕೇಳುತ್ತಾರೆ. ಅವರು ನಿಷ್ಪಕ್ಷಪಾತಿ ಮತ್ತು ಸಮಚಿತ್ತದಿಂದ ಕೂಡಿರುತ್ತಾರೆ. ಅವರು ಸ್ವತಂತ್ರ ಸಿದ್ಧಾಂತವನ್ನು ಹೊಂದಿದ್ದಾರೆ ಮತ್ತು ಯಾರ ಅಡಿಯಲ್ಲಿಯೂ ಕೂಡ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ. ತುಲಾ ರಾಶಿಯವರ ಗುಣ ಸ್ವಭಾವ ಹೇಗೆ, ಇವರಿಗೆ ಹೊಂದುವ ವೃತ್ತಿ ಯಾವುವು ಎನ್ನುವ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ತುಲಾ ರಾಶಿಯಲ್ಲಿ ಜನಿಸಿರುವ ಮಹಿಳೆಯರು ವಿಶೇಷವಾದ ಜನಾಕರ್ಷಣ ಶಕ್ತಿಯನ್ನು ಹೊಂದಿರುತ್ತಾರೆ. ಸಣ್ಣ ಪುಟ್ಟ ಕೆಲಸವಾದರೂ ಇವರ ಸಮರ್ಪಣಾ ಮನೋಭಾವ ವಿಶೇಷವಾಗಿರುತ್ತದೆ. ಯಾರೊಂದಿಗೂ ಸುಲಭವಾಗಿ ರಾಜಿ ಮಾಡಿಕೊಳ್ಳುವುದಿಲ್ಲ. ಸದ್ಭಾವನೆ ಇರುವ ಜನರೊಂದಿಗೆ ಸ್ನೇಹ ಬೆಳೆಸುತ್ತಾರೆ. ಮನಸ್ಸಿಗೆ ಸರಿಹೊಂದದವರನ್ನ ತಿರಸ್ಕರಿಸುತ್ತಾರೆ. ಸದಾಕಾಲ ವಿಶೇಷವಾದ ಪ್ರೀತಿಗಾಗಿ ಹಾತೊರೆಯುತ್ತಾರೆ. ಶಾಂತಿ ಸಹನೆಯಿಂದ ಕೈ ಹಿಡಿದ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಪೂರ್ಣಗೊಳಿಸುತ್ತಾರೆ. ಯಾರಿಗೂ ಮೋಸ ಮಾಡದ ವ್ಯಕ್ತಿತ್ವ ಇವರದ್ದು. ಪುರುಷರು ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಕೇಂದ್ರ ಬಿಂದುವಾಗಿರುತ್ತಾರೆ. ಈ ರಾಶಿಯವರು ಬುದ್ಧಿವಂತರು, ಪತ್ನಿಯನ್ನ ಅತಿಯಾಗಿ ಪ್ರೀತಿಸುತ್ತಾರೆ. ದಯಾಳುಗಳು, ಆದರೆ ಅತಿಯಾದ ಆತುರದ ಸ್ವಭಾವವಿರುತ್ತದೆ. ಬೇರೆಯವರ ಅಭಿಪ್ರಾಯವನ್ನು ಕೇಳುತ್ತಾರೆ, ಆದರೆ ಪಾಲಿಸುವುದಿಲ್ಲ. ಐಷಾರಾಮಿ ಜೀವನಕ್ಕೆ ಮಾರು ಹೋಗುತ್ತಾರೆ. ಹಣಕಾಸಿನ ವ್ಯವಹಾರದಲ್ಲಿ ಉತ್ತಮ ಜ್ಞಾನವಿರುತ್ತದೆ.
ಪರಿಚಯ ಇರುವವರ ಜೊತೆ ವಿವಾಹವಾಗುತ್ತಾರೆ. ಸಾಮಾನ್ಯವಾಗಿ ಈ ರಾಶಿಯವರು ನ್ಯಾಯ ನೀತಿಗೆ ಬೆಲೆಯನ್ನು ನೀಡುತ್ತಾರೆ. ಒಳ್ಳೆಯದನ್ನು ಮೆಚ್ಚಿಕೊಳ್ಳುವುದಲ್ಲದೆ ಕೆಟ್ಟದ್ದನ್ನು ಖಂಡಿಸುತ್ತಾರೆ. ಇವರಿಗೆ ಮಿತ್ರರಿಗಿಂತ ಶತ್ರುಗಳೇ ಹೆಚ್ಚು. ಸದಾ ನ್ಯಾಯದ ಮಾರ್ಗದಲ್ಲಿ ನಡೆಯಲು ಇಚ್ಛಿಸುತ್ತಾರೆ. ತುಲಾರಾಶಿಯ ಅಧಿಪತಿ ಶುಕ್ರ ಗ್ರಹ. ಪ್ರೀತಿ, ಲವ್, ಅಫೆಕ್ಷನ್, ಕಂಫರ್ಟ್, ಲೈಫ್ ಸ್ಟೈಲ್, ಲಕ್ಸುರಿಯಸ್ ಥಿಂಗ್ಸ್ಗೆ, ಸೌಂದರ್ಯಕ್ಕೆ ಕಾರಕ ಗ್ರಹ ಶುಕ್ರ ಗ್ರಹ. ಈ ಶುಕ್ರ ಗ್ರಹದ ಕಾರಕತ್ವದ ರಾಶಿಯಲ್ಲಿ ಹುಟ್ಟಿರುವಂಥ ತುಲಾರಾಶಿಯವರು ಬಾಲ್ಯದಿಂದಲೇ ತುಂಬ ಸ್ವೀಟ್ ಆಗಿ ಮಧುರವಾಗಿ ಮಾತನಾಡುತ್ತೀರಾ. ನಿಮ್ಮ ಅಕ್ಕಪಕ್ಕದವರು, ನಿಮ್ಮ ಕುಟುಂಬದವರು ನಿಮ್ಮಲ್ಲಿ ಒಂದು ಸೌಂದರ್ಯ ಅಡಗಿದೆ. ದೈಹಿಕವಾಗಿಯೇ ಆಗಲಿ ಅಥವಾ ನಿಮ್ಮ ಧ್ವನಿಯಲ್ಲೇ ಇರುವಂತಹ ಆಕರ್ಷಣೆಯನ್ನು ಗುರುತಿಸುತ್ತಾರೆ. ಮಕ್ಕಳು ಎಷ್ಟೇ ತೊದಲು ಮಾತನಾಡಿದರೂ ಬಹಳ ಇಂಪಾಗಿರುತ್ತದೆ. ಅದರಲ್ಲಿಯೂ ತುಲಾರಾಶಿಯ ಮಕ್ಕಳ ಧ್ವನಿಯಲ್ಲಿ ವಿಶೇಷವಾದ ಆಕರ್ಷಣೆ, ಅಯಸ್ಕಾಂತದ ಸೆಳೆತವಿರುತ್ತದೆ. ತುಲಾರಾಶಿಯವರ ಮಾತು ಕೇಳುವುದಕ್ಕೆ ಒಂದು ಆನಂದ. ಅಷ್ಟು ಚೆನ್ನಾಗಿ ಮಾತನಾಡುತ್ತೀರಾ. ತುಲಾರಾಶಿಯ ಮಕ್ಕಳು ಯಾವುದೇ ಟಾಯ್ಸ್ಗಳನ್ನು ಪರ್ಚೇಸ್ ಮಾಡುವುದಕ್ಕೆ ಹೋದರೂ ಐಫೈ ಆಗಿರೋದನ್ನೇ ಸೆಲೆಕ್ಟ್ ಮಾಡ್ತಾರೆ. ತುಂಬ ಅಟ್ರಾಕ್ಟಿವ್ ಟಾಯ್ಸ್ಗಳ ಕಡೆ ಗಮನವನ್ನು ಹರಿಸುತ್ತಾರೆ. ರಿಮೋಟ್ ಕಾರ್ ಕ್ರೇಜ್ ಜಾಸ್ತಿನೇ ಇರುತ್ತೆ. ತುಲಾರಾಶಿಯ ಮಕ್ಕಳಲ್ಲಿ ಮೊಬೈಲ್ನಲ್ಲಿ ದೊಡ್ಡವರಿಗೂ ಗೊತ್ತಿರುವುದಿಲ್ಲ ಅಷ್ಟು ಇಂಟೆಲಿಜೆನ್ಸಿ ಮೊಬೈಲಲ್ಲಿ ಇರುವಂಥ ಫಂಕ್ಷನ್ಸ್ಗಳನ್ನು ಯೂಸ್ ಮಾಡುವುದು ತುಂಬ ಚೆನ್ನಾಗಿ ಕಲಿತುಕೊಂಡಿರುತ್ತಾರೆ ತುಲಾರಾಶಿಯ ಮಕ್ಕಳು. ತುಲಾರಾಶಿಯವರ ಯೌವನದ ಬಗ್ಗೆ ನೋಡೋಣ. ತುಲಾರಾಶಿಯವರು ತನ್ನ ಯೌವನ ಅವಸ್ಥೆಯಲ್ಲಿ ತುಂಬ ರೊಮ್ಯಾಂಟಿಕ್ ಆಗಿರುತ್ತೀರಾ. ಮನಸ್ಸು ತುಂಬ ಚಂಚಲವಾಗಿರುತ್ತದೆ. ತಾನು ಅಂದುಕೊಂಡಿರುವುದೇ ಬೇರೆ, ಮಾಡುವ ಕೆಲಸವೇ ಬೇರೆ. ಏಕಾಗ್ರತೆ ವಹಿಸಲು ಕಷ್ಟಪಡುತ್ತೀರಾ. ತುಂಬ ಚಂಚಲ ಸ್ವಭಾವದವರು. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ತೃಪ್ತಿಯೇ ಇರುವುದಿಲ್ಲ. ಮಾಡುವ ಕೆಲಸದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ ನಿಮಗೆ. ಬಟ್ ನೀವು ಎಲ್ಲಿ ಇರುತ್ತೀರೋ ಅಲ್ಲಿ ಒಂದು ಗುರುತನ್ನು ಬಿಟ್ಟು ಬರುತ್ತೀರಾ. ಗುಂಪಿನಲ್ಲಿದ್ದರೂ ಆಕರ್ಷಿಸುವಂತಹ ವ್ಯಕ್ತಿತ್ವದವರು, ಅಲಂಕಾರ ಪ್ರಿಯರು. ತನ್ನ ಸೌಂದರ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸುತ್ತೀರಾ. ತನ್ನ ಯೌವನ ಅವಸ್ಥೆಯಲ್ಲಿ ತುಂಬ ಬ್ಯಾಲೆನ್ಸ್ ಆಗಿರ್ತೀರಾ. ಜೀವನದ ಪ್ರತಿಯೊಂದು ಅಂಶಗಳನ್ನು, ಘಟನೆಗಳನ್ನು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುವಂತಹ ಚಾಣಾಕ್ಷದ ಗುಣದವರು. ಯಾರ ಜೊತೆ ಹೇಗೆ ಮಾತನಾಡಬೇಕೆಂದು ತಿಳಿದುಕೊಂಡಿರುತ್ತೀರಾ. ನಿಮ್ಮನ್ನು ನೋಡಿದರೆ ಬಹಳ ಆಟಿಟ್ಯೂಡ್ ಪರ್ಸನಾಲಿಟಿ ಎನಿಸುತ್ತದೆ. ಆದರೆ ನಿಮ್ಮ ಜೊತೆ ಸ್ವಲ್ಪ ಸಮಯವನ್ನು ಕಳೆದಾಗ ಇವರು ಎಷ್ಟು ಒಳ್ಳೆಯವರು ಎಂದು ತಿಳಿಯಬಹುದು. ಟ್ರಾವೆಲಿಂಗ್ ಮಾಡೋದು, ಟ್ರಿಪ್ಗೆ ಹೋಗಲು ತುಂಬ ಇಷ್ಟಪಡ್ತೀರಾ. ತುಂಬ ಎಂಜಾಯ್ ಮಾಡ್ತೀರಾ. ಟ್ರಿಪ್ ಹೋಗೋದನ್ನು ತುಲಾರಾಶಿಯವರು ಪ್ರೀತಿ ಭಾವನೆಯಲ್ಲಿ ತೇಲಾಡುತ್ತಾ ಇರ್ತೀರಾ. ಪ್ರೀತಿಗೆ ತುಂಬ ಇಂಪಾರ್ಟೆನ್ಸನ್ನು ಕೊಡುವವರು ತುಲಾರಾಶಿಯವರು. ನಿಮ್ಮ ಜಾತಕದಲ್ಲಿ ಶುಕ್ರ ಗ್ರಹ ಚೆನ್ನಾಗಿ ಪ್ಲೇಸ್ಮೆಂಟ್ ಆಗಿದ್ರೆ ಲವ್ ಮ್ಯಾರೇಜ್ ಆಗುವಂತಹ ಯೋಗವು ಕಂಡುಬರುತ್ತದೆ. ನಿಮ್ಮ ಪ್ರೀತಿ, ಸೌಂದರ್ಯ, ನಿಮ್ಮ ಅಭಿರುಚಿಗೆ ಪ್ರೋತ್ಸಾಹ ನೀಡುವ, ನಿಮ್ಮನ್ನು ಪ್ರೀತಿಸುವ, ಆರಾಧಿಸುವ ಜೀವನ ಸಂಗಾತಿಯನ್ನು ನಿರೀಕ್ಷಿಸುತ್ತೀರಾ. ಕಲೆ, ಸಂಗೀತದಲ್ಲಿ ಹೆಚ್ಚು ಒಲವು ಇಟ್ಕೊಂಡಿರ್ತೀರಾ. ಸಂಗೀತವನ್ನು ತನ್ಮಯತೆಯಿಂದ ಆಲಿಸುತ್ತೀರಾ. ತುಲಾರಾಶಿಯವರ ವೃದ್ಧಾಪ್ಯ ಜೀವನದ ಬಗ್ಗೆ ನೋಡೋಣ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮ್ಮ ನೇಚರ್ನಲ್ಲಿ ತುಂಬ ಬದಲಾವಣೆಗಳನ್ನು ಮಾಡಿಕೊಳ್ತೀರಾ. ನಿಮಗೆ ವಯಸ್ಸಾದ ಮೇಲೆ ತುಂಬ ಹಠ ಮಾಡ್ತೀರಾ. ಆದರೆ ನಿಮ್ಮ ಯೌವನ ಅವಸ್ಥೆಯಲ್ಲಿ ನೀವು ಹೀಗೆ ಇರುವುದಿಲ್ಲ. ನೀವು ಜೀವ ಸಂಗಾತಿಯ ಜೊತೆ, ನಿಮ್ಮ ಸ್ನೇಹಿತರ ಜೊತೆ, ಮಕ್ಕಳ ಜೊತೆ ತುಂಬ ಎಮೋಷ್ನಲ್ ಆಗಿ, ಸೆಂಟಿಮೆಂಟಲ್ ಆಗಿ ಕನೆಕ್ಟ್ ಆಗಿರುತ್ತೀರಾ. ನಿಮ್ಮ ಕುಟುಂಬದವರ ಜೊತೆ ತುಂಬ ಕ್ಲೋಸ್ ಆಗಿರ್ತೀರಾ. ಡಯಾಬಿಟಿಸ್, ಲಿವರ್, ಗ್ಯಾಸ್ಟ್ರಿಕ್, ಡೈಜೆಷನ್ ಪ್ರಾಬ್ಲಮ್ಗಳು ಬರುವಂತಹ ಸಾಧ್ಯತೆಗಳಿರುವುದರಿಂದ ನೀವು ಆರೋಗ್ಯಕರ ಆಹಾರಗಳನ್ನು ಸೇವಿಸಬೇಕು. ನೀವು ವೃದ್ಧಾಪ್ಯದಲ್ಲಿಯೂ ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ. ಮನೆಯ ಕೆಲಸವಾಗಲಿ, ಚಿಕ್ಕ ಪುಟ್ಟ ಕೆಲಸ ಆದರೂ ಸರಿ, ಬಿಸ್ನೆಸ್ ಆಗಲಿ, ಏನೋ ಒಂದು ಕೆಲಸ ಕಾರ್ಯಗಳನ್ನು ಮಾಡುವುದರಿಂದ ನಿಮ್ಮ ಮೇಲೆ ನಿಮಗೆ ಶತ್ರುಗಳ ದೃಷ್ಟಿ ಹಾಕುತ್ತಾರೆ. ನಿಮಗೆ ದೃಷ್ಟಿ ಆಗುವುದೇ ಜಾಸ್ತಿ. ನಿಮ್ಮ ಯೌವನಾವಸ್ಥೆಯಲ್ಲಿಯೂ ವೃದ್ಧಾಪ್ಯದಲ್ಲಿ ಶತ್ರುಗಳು ಇದ್ದೇ ಇರುತ್ತಾರೆ. ನಿಮ್ಮ ಹೆಸರಿಗೆ ಕಳಂಕ ತರಲು ಕಾಯುತ್ತಿರುತ್ತಾರೆ. ತುಲಾರಾಶಿಯವರ ಮಕ್ಕಳ ಬಗ್ಗೆ ನೋಡೋಣ. ನಿಮ್ಮ ಮಕ್ಕಳು ತುಂಬ ಹಠ ಸ್ವಭಾವ, ಕೋಪ ಮಾಡಿಕೊಳ್ಳುವುದು. ನಿಮ್ಮ ಮಕ್ಕಳು ಬೇರೆ ಮಕ್ಕಳಿಗಿಂತ ವಿಭಿನ್ನವಾಗಿರುತ್ತಾರೆ. ತುಂಬ ಬುದ್ಧಿವಂತರು, ನಿಮ್ಮನ್ನು ಗೌರವಿಸುತ್ತಾರೆ, ಸರಳ ಸ್ವಭಾವದವರು. ಆದರೆ ಹಠ ಮಾಡಿದರೆ ಯಾರ ಮಾತಿಗೂ ಸೋಲುವುದಿಲ್ಲ. ನಿಮ್ಮ ಮಕ್ಕಳು ಟೆಕ್ನಿಕಲ್ ನಾಲೆಡ್ಜನ್ನು, ಮೆಕ್ಯಾನಿಕಲ್ ಬಗ್ಗೆ ತುಂಬ ಚೆನ್ನಾಗಿ ತಿಳಿದುಕೊಂಡಿರ್ತಾರೆ. ಕಂಪ್ಯೂಟರ್ ರಿಲೇಟೆಡ್ ಸ್ಮಾರ್ಟ್ ವರ್ಕ್ಗಳ ಬಗ್ಗೆ ನಾಲೆಡ್ಜನ್ನು ಇಟ್ಕೊಂಡಿರ್ತಾರೆ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ನಡುವೆ ಪ್ರೀತಿ ಬಾಂಧವ್ಯ ಸುಮಧುರವಾಗಿರುತ್ತದೆ. ಬೇರೆಯವರಿಗೆ ನಿಮ್ಮ ಮಕ್ಕಳ ಮನಸ್ಸು ಅಷ್ಟು ಸುಲಭವಾಗಿ ಅರ್ಥವಾಗುವುದಿಲ್ಲ. ತುಂಬ ಸೀಕ್ರೆಟಿವ್ ನೇಚರ್ ರೀತಿ ಫೀಲ್ ಮಾಡಿಕೊಳ್ತಾರೆ. ತುಲಾರಾಶಿಯವರ ಜೀವನ ಸಂಗಾತಿಯ ಬಗ್ಗೆ ನೋಡೋಣ. ತುಲಾರಾಶಿಯವರು ಪ್ರೀತಿಯ ಜೀವನದಲ್ಲಿ ಹಾಗೂ ವೈವಾಹಿಕ ಜೀವನದಲ್ಲಿ ಆಸೆ, ಆಕಾಂಕ್ಷೆಗಳು, ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತೀರಾ.
ನೀವು ತುಂಬ ರೊಮ್ಯಾಂಟಿಕ್ ಆಗಿರ್ತೀರಾ, ಆದರೆ ನಿಮ್ಮ ಲೈಫ್ ಪಾರ್ಟ್ನರ್ ನಿಮ್ಮಷ್ಟು ರೊಮ್ಯಾಂಟಿಕ್ ಆಗಿರುವುದಿಲ್ಲ. ಆದರೆ ನಾಯಕತ್ವದ ಗುಣ, ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ಗಳನ್ನು ತಿಳಿದುಕೊಂಡಿರ್ತಾರೆ. ನೇರವಾಗಿ ಮಾತನಾಡ್ತಾರೆ. ನಿಮ್ಮನ್ನು ಸಾಫ್ಟ್ ಕಾರ್ನರ್ ಆಗಿ ಸ್ವೀಟಾಗಿ ಮಾತಾಡುವುದಿಲ್ಲ. ಕೋಪ ಮಾಡಿಕೊಳ್ತಾರೆ. ನಿಮ್ಮನ್ನು ಪ್ರೀತಿಸ್ತಾರೆ, ಆದರೆ ನೀವು ನಿರೀಕ್ಷೆ ಮಾಡಿದಷ್ಟು ಪ್ರೀತಿಸುವುದಿಲ್ಲ. ನಿಮ್ಮ ಲೈಫ್ ಪಾರ್ಟ್ನರ್ ಇಂಟೆಲಿಜೆಂಟ್ ಆಗಿರುತ್ತಾರೆ. ವೈವಾಹಿಕ ಜೀವನ ಸಾಮಾನ್ಯವಾಗಿರುತ್ತದೆ. ಬದುಕು ಎಂಬುದು ಕೊಳಲಿನ ರೀತಿ. ಅನೇಕ ರಂಧ್ರಗಳಲ್ಲಿ ಖಾಲಿ ಖಾಲಿ ಭಾವಗಳೇ ತುಂಬಿರುತ್ತದೆ. ಯಾವಾಗ ಅದನ್ನು ಜಾಣ್ಮೆಯಿಂದ ಬಳಸಲು ಆರಂಭಿಸುತ್ತೇವೋ ಆಗ ಮಧುರ ಸಂಗೀತ ಹೊರಹೊಮ್ಮುತ್ತದೆ. ನೀವೇ ನಿಮ್ಮ ವೈವಾಹಿಕ ಜೀವನವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ನಡೆಯಬೇಕು. ಆಗಲೇ ಬದುಕು ಸುಂದರವಾಗಿರುವುದು. ತುಲಾ ರಾಶಿಯವರಿಗೆ 24 ವರ್ಷದ ನಂತರ ನಿಮ್ಮ ಜೀವನದಲ್ಲಿ ಗೋಲ್ಡನ್ ಟೈಮ್ ಪ್ರಾರಂಭವಾಗುತ್ತದೆ. 24 ವರ್ಷದ ನಂತರ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ, ವೈವಾಹಿಕ ಜೀವನದಲ್ಲಿ ಸಕ್ಸಸ್ಸನ್ನು ಕಾಣಬಹುದು. ನಿಮಗೆ 32 ವರ್ಷ ತುಂಬುವುದರ ಒಳಗೆ ನೀವು ಫೈನಾನ್ಷಿಯಲಿ ತುಂಬ ಸ್ಟೇಬಲ್ ಆಗಿರುತ್ತೀರಾ. ಒಳ್ಳೆ ಸಕ್ಸಸ್ಫುಲ್ ಪರ್ಸನ್ ಆಗಿರುತ್ತೀರಾ. ಪರಿಹಾರಗಳು: ಪ್ರತಿದಿನ ಶ್ರೀ ವಿಷ್ಣು ಸಹಸ್ರನಾಮ ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಕೈ ಹಿಡಿದ ಕೆಲಸ ಕಾರ್ಯಗಳು ಯಶಸ್ವಿಯಾಗಲಿವೆ. ಕೆಂಪು ಬಟ್ಟೆ ಮತ್ತು ತೊಗರಿಬೇಳೆ ದಾನ ನೀಡುವುದರಿಂದ ವಿರೋಧಿಗಳು ಕಡಿಮೆಯಾಗಲಿದ್ದಾರೆ. ಶ್ರೀ ಶನೇಶ್ವರನ ದೇವಾಲಯಕ್ಕೆ ಪೂಜಾ ಸಾಮಗ್ರಿಗಳನ್ನು ನೀಡುವುದರಿಂದ ವಿದ್ಯಾಭ್ಯಾಸ ಮತ್ತು ಆರೋಗ್ಯದಲ್ಲಿ ಪ್ರಗತಿ ದೊರೆಯುತ್ತದೆ. ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವುದರಿಂದ ಭೂ ವಿವಾದಗಳು ದೂರವಾಗಲಿದೆ. ಹಸಿರು ಮತ್ತು ನೀಲಿ ಬಣ್ಣದ ಕರವಸ್ತ್ರ ಬಳಸಿದರೆ ನಿರೀಕ್ಷಿತ ಫಲಗಳು ದೊರೆಯಲಿದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.